ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಿಂದ ನಾವು ಸ್ವಲ್ಪ ದೂರ ಬಂದರೆ ಈ ಕೃಷ್ಣಾ ನದಿ ತಟದಲ್ಲಿರುವಂಥ ದೇವರಗೆಣ್ಣೂರು ಗ್ರಾಮದಲ್ಲಿ ಇವತ್ತು ಸುಮಾರು ವರ್ಷದ 8 ತಿಂಗಳು ಈ ನದಿಯಲ್ಲಿ ಮುಳುಗಡೆ ಆಗುತ್ತೆ. ಹೀಗಾಗಿ ಈ ಗ್ರಾಮವನ್ನು ತೊರೆದು ಹೊಸ ದೇವಗೆಣ್ಣೂರು ಆಯಿತು. ಆದರೆ ಇಲ್ಲಿ ಪುರಾತನ ಚೆನ್ನಕೇಶವ ದೇವಾಲಯ ಇತ್ತು ಅನ್ನಲಿಕ್ಕೆ ಶಾಸನಗಳನ್ನು ನಿಮಗೆ ತೋರಿಸ್ತೀವಿ. ಹೀಗಾಗಿ ಇದೊಂದು ಚೆನ್ನಕೇಶವ ಅನ್ನೋದು ಆಗುತ್ತೆ. ಹಾಗೆ ಈ ಜಕಣಾಚಾರ್ಯ ಮತ್ತೆಲ್ಲಿ ಕಟ್ಟಿದ ಅನ್ನೋದು ನಮಗೆ ಕುತೂಹಲ ತಣಿಸಲಿಕ್ಕೆ ನಮಗೆ ಹುಡುಕ್ತಾ ಹೋದಾಗ ಹಾಗೆ ಪುರಾತನ ದೇವಸ್ಥಾನ ಇದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಅಂತ ದೇವಸ್ಥಾನ. ಕೇಶವ ದೇವಾಲಯವು ಹುಡುಕುತ್ತಾ ಹೋದಾಗ ಕೇಶವನ ಮೂರ್ತಿ ನೋಡಲು ಸಾಧ್ಯವಾಗಿದ್ದು ಹಳೆಯ ದೇವರಗೆಣ್ಣೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ದೇವಗಣ್ಣೂರಿನ ಹಳೆಯ ದೇವಗಣ್ಣೂರು, ಈ ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆಯಲ್ಲಿ ಮುಗಿದಂಥ ಈ ಹಳೆಯ ದೇವಗಣ್ಣೂರಲ್ಲಿ ಒಂದು ಪುರಾತನ ದೇವಸ್ಥಾನ ಇದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಅಂತ ದೇವಸ್ಥಾನ ಇದು. ಬರ್ರಿ ಅದನ್ನು ನೋಡೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಅಂದರೆ ಆಲಮಟಿ ಆಣೆಕಟ್ಟು ನಿರ್ಮಾಣದಿಂದಾಗಿ ನದೀ ತೀರದ ಅನೇಕ ಗ್ರಾಮಗಳು ಮುಳುಗಡೆಯಾದವು. ಅದರಲ್ಲೊಂದು ಚಾರಿತ್ರಿಕ ಮಹತ್ವದ ಗ್ರಾಮವೇ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಬರುವಂತಹ ದೇವರಗೆಣ್ಣೂರು ಗ್ರಾಮ. ವಿಜಯಪುರ ಜಿಲ್ಲೆಯ ಕೊಲ್ಹಾರ, ಜೈನಾಪುರ ಮತ್ತು ದೇವರಗೆಣ್ಣೂರು ಸೇರಿದಂತೆ ಅನೇಕ ಗ್ರಾಮಗಳನ್ನು 2000 ಇಸವಿಯಲ್ಲಿ ಸ್ಥಳಾಂತರ ಮಾಡಿ ಹೊಸ ಊರುಗಳನ್ನು ನಿರ್ಮಿಸಿ ಕೊಡಲಾಗಿದೆ. ಕೃಷ್ಣಾ ನದಿಯ ತೀರದ ಹಳೆಯ ದೇವರಗೆಣ್ಣೂರು ಗ್ರಾಮ ಈಗ ಮುಳುಗಡೆಯಾಗಿದ್ದು ಅನೇಕ ಇತಿಹಾಸ ಸಂಗತಿಗಳನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಹಳೆಯ ಲಕ್ಷ್ಮೀ ಮಂದಿರವು ವರ್ಷದಲ್ಲಿ 4 ತಿಂಗಳು ತೆರೆದಿರುತ್ತದೆ. ಇನ್ನುಳಿದ 8 ತಿಂಗಳು ನದಿ ನೀರಿನಿಂದ ಆವೃತವಾಗಿರುತ್ತದೆ. ಚಾರಿತ್ರಿಕ ಮಹತ್ವದ ದೇವರಗೆಣ್ಣೂರು ಗ್ರಾಮದ ಐತಿಹಾಸಿಕ ಸಂಗತಿಯನ್ನು ಹೊಸ ದೇವರಗೆಣ್ಣೂರು ಗ್ರಾಮದಲ್ಲಿರು ಕ್ರಿಸ್ತಶಕ 1088ರ ಶಾಸನವು ಮಾಹಿತಿ ನೀಡುತ್ತದೆ. ಕಲ್ಯಾಣ ಚಾಲುಕ್ಯ ಅರಸ ತ್ರಿಭುವನ ಮಲ್ಲನ ಕಾಲದ ಆ ಶಾಸನವು ಕೃಷ್ಣಾ ನದಿಯನ್ನು ಕೃಷ್ಣವೆಣ್ಣ ಅಂದರೆ ಕೃಷ್ಣವೇಣಿ ಎಂದು ಕರೆಯಲಾಗಿ ದೇವರಗೆಣ್ಣೂರು ಗ್ರಾಮವನ್ನು ಅಗ್ರಹಾರ ಗಂಡಿಗೆ ಎಂದು ಉಲ್ಲೇಖಿಸುತ್ತದೆ. ಮುಂದುವರೆದು ತರ್ದವಾಡಿ ನಾಡಿನ ಬಾಗೇವಾಡಿ 50ರ ಉಪವಿಭಾಗದಲ್ಲಿ ಕೃಷ್ಣವೆಣ್ಣ ನದಿಯ ಉತ್ತರ ತಟದಲ್ಲಿರುವ ಅಗ್ರಹಾರ ಗಂಡೆಗ ಗ್ರಾಮವನ್ನು ಅಂಗಬರಸಿ ಎನ್ನುವವಳು ಊರಿನ ಕೇಶವ ದೇವರಿಗೆ ವಿವಿಧ ದಾನದತಿಗಳನ್ನು ನೀಡಿರುವುದನ್ನು ತಿಳಿಸುತ್ತದೆ. ಆ ಪುರಾತನ ಕೇಶವ ದೇವಾಲಯವು ಹುಡುಕುತ್ತಾ ಹೋದಾಗ ಕೇಶವನ ಮೂರ್ತಿ ನೋಡಲು ಸಾಧ್ಯವಾಗಿದ್ದು ಹಳೆಯ ದೇವರಗೆಣ್ಣೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಮುಳುಗಡೆ ಇರುವಂಥ ದೇವಗಣ್ಣೂರಿನ ಒಂದು ಹನುಮಂದಿರ ಗುಡಿಯಲ್ಲಿದ್ದೇವೆ. ಇಲ್ಲಿ ನೋಡಲಿಕ್ಕೆ ಹನುಮಂದಿರ ಗುಡಿ ಇದು ಹನುಮಂದಿರವನ್ನು ಕಾಣ್ತೀವಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಗ್ರಹ. ಆಂಜನೇಯ ಪಕ್ಕದಲ್ಲಿ ಇಲ್ಲಿ ಕೇಶವದೇವರ ಒಂದು ಮೂರ್ತಿ ಇದೆ, ಅದನ್ನು ನೋಡೋಣ ಬನ್ನಿ. ಅದು ದೇವಗಣ್ಣೂರಿನ ಹನುಮಪ್ಪನ ದೇವಸ್ಥಾನ, ಓಲ್ಡ್ ಹನುಮಪ್ಪನ ದೇವಸ್ಥಾನದಾಗಿದ್ದೀವಿ. ಇದು ಎಂಟ್ರೆನ್ಸ್ ತಗೊಂಡು ನವರಂಗ ಬರ್ತದೆ. ನವರಂಗದ ಒಂದು ಮಗ್ಗಲಲ್ಲಿ ಈ ಪುರಾತನವಾದಂಥ ಕೇಶವ ದೇವರ ಮೂರ್ತಿ ಕಾಣಬಹುದು. ಈಗ ನಾವು ಒಂದು ಕೆಲವು ದಿವಸ ಹಿಂದೆ ನಿಡೋಣಿಯಲ್ಲಿ ಒಂದು ಕೇಶವ ಮೂರ್ತಿ ನೋಡಿದ್ವಿ. ಈ ಭಾಗದಲ್ಲಿ ಅಂದರೆ ಈ ಬಬಲೇಶ್ವರ ಭಾಗದಲ್ಲಿ ಸುಮಾರು ಒಂದು 2ರಿಂದ 3 ಕೇಶವ ದೇವಸ್ಥಾನ ಇದ್ದು ಅಂಥೇಳಿ ನಮಗೆ ಶಾಸನ ಮೂಲಕ ತಿಳಿದು ಬರ್ತದೆ. ಅದರಲ್ಲಿ ಒಂದು ದೇವಗಣ್ಣೂರಿನ ಒಂದು ಈ ಪುರಾತನ ದೇವಸ್ಥಾನ. ಇಲ್ಲಿ ನೋಡ್ತೀವಿ, ಇದು ಕೇಶವನ ಮೂರ್ತಿ ಅತ್ಯಂತ ಸುಂದರವಾಗಿದೆ. ಇಲ್ಲಿ ಗರುಡದೇವ, ಅಲ್ಲಿ ಅವರು ಶಿಲ್ಪಗಳು, ಇಲ್ಲಿ ನೋಡ್ರಿ ಕಲಿಹಾರ ನೋಡ್ತಾ ಇದ್ರಿ, ಕಿರೀಟ ನೋಡ್ತಾ ಎಷ್ಟು ಸೂಕ್ಷ್ಮವಾಗಿ ಕಿರೀಟವನ್ನು. ಇಲ್ಲಿ ಶಂಖ ಚಕ್ರ ಅದು ಭಗ್ನವಾಗಿದೆ. ಸುತ್ತಲೂ ಒಂದು ಹೂವಿನ ಹೆಸರನ್ನು ನೋಡ್ತೀವಿ. ಇಲ್ಲಿ ಯಾಳಿ, ಅದು ಸಿಂಹದ ಯಾಳಿ ಅಂತ ಕರಿತೀವಿ. ಅತ್ಯಂತ ಸುಂದರವಾದಂಥ ಕೇಶವನ ಮೂರ್ತಿ. ಬಹುಶಃ ಇದೊಂದು ಗದೆ ಇರಬೇಕು, ಗದೆ ಕೂಡ ಇಲ್ಲ. ಭಾಳ ಸುಂದರವಾದಂಥ ಕೇಶವ ಮೂರ್ತಿ. ಇಲ್ಲಿ ನೋಡ್ರಿ ಬರಳು ಉಗುರುಗಳ ಸತಕ ನಾವು ಕಾಣಿಸ್ತದೆ ಸೂಕ್ಷ್ಮವಾಗಿ. ಒಂದು ಶಂಖ ಚಕ್ರ ಮುರಿದ ಕೇಶವ ಅಂದರೆ ಮೂರ್ತಿ, ಶಂಖ ಚಕ್ರ ಗದಾ ಪದ್ಮ. ಸೊ ಒಂದೇ ಅವತಾರ, ವಿಷ್ಣುವಿನ ಬದಲೇ ಅವತಾರ ಅಂಥೇಳಿ ನಾವು ಕರಿತೀವಿ. ಒಂದು ಸುಂದರ ಶಿಲ್ಪಗಳು ಕಾಣುತ್ತೇವೆ. ಇಲ್ಲಿ ಆಭರಣಗಳು, ಅತ್ಯಂತ ಸುಂದರವಾದ ಕಣ್ಣುಗಳು, ಮೂರ್ತಿಗಳು ನೋಡ್ತಾ ಇದ್ರಿ. ಅಲ್ಲಿ ಭಾಳ ಗರುಡ ಇದ್ದಾರೆ ಕಾಣಿಸ್ತದೆ. ಈ ಕಡೆ ಶಿಲ್ಪಗಳಿವೆ.
ಇಲ್ಲಿ 4 ಕೈಗಳು ಇದ್ದವು. ಅದು ಒಂದು ಇಲ್ಲಿ ಕಟ್ಟಾಗಿದೆ, ಭಗ್ನಗೊಂಡದ. ಇಲ್ಲೊಂದು ಭಗ್ನಗೊಂಡ ಕಾಣಿಸ್ತದೆ ನಿಮಗೆ. ಹೀಗಾಗಿ ಇದು ಪುರಾತನವಂಥ ದೇವಸ್ಥಾನ. ನಾವು ಶಾಸನವನ್ನು ಗಮನಿಸಿದ್ರೆ ಇಲ್ಲಿ ಲಕ್ಷ್ಮೀ ದೇವಿ ಗಂಡಕಿ ಒಬ್ಬ ರಾಕ್ಷಸರನ್ನು ಸಂಹರಿಸಿ ಇಲ್ಲಿ ನೇಣಿಕೆ ಅಂತ ಹೇಳಿ, ಗಂಡಾಸುರ ಅಂಥೇಳಿ ಅಸುರನೊಬ್ಬನನ್ನು ಸಂಹರಿಸಿ ಇಲ್ಲಿ ನೆಲೆ ನಿಂತ ಅಂತ ಹೇಳ್ತದೆ. ಲಕ್ಷ್ಮೀದೇವಿ ಗುಡಿ ಹೊಳೆಯಲ್ಲಿ ಸದ್ಯ ಮುಳುಗಿದೆ. ಅದು ಬೇಸಿಗೆಯಲ್ಲಿ ಮಾತ್ರ ನಾವು ದರ್ಶನ ಮಾಡಬಹುದು. ಈ ಹಿಂದೆ ಕೂಡ ಅದರ ವಿಡಿಯೋ ಮಾಡಿದ್ವಿ, ನಾನು ಡಿಸ್ಕ್ರಿಪ್ಷನ್ ಹಾಕ್ತೀವಿ, ನೋಡ್ಬೋದು. ಇತ್ತ ಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮೂರ್ತಿ ಇದೆ. ವಿಶೇಷ ಅಂದರೆ ಆಂಜನೇಯ ಸ್ವಾಮಿ ಮೂರ್ತಿನ ಕೀಚಕನ ಉದಯ ಮಾಡುವಂಥ ಒಂದು ಸನ್ನಿವೇಶ. ಕೊಳ್ಳಿ ಹಾರ ಕಾಣಬಹುದು. ಇಲ್ಲಿ ಆಂಜನೇಯ ಜನವಾರ ಕೂಡ ಹಾಕಲಾಗಿದೆ. ಇಷ್ಟು ಒಂದು ಶಿಲ್ಪ. ಇದು ಹಿಂದುಗಡೆ ಶಿಖೆ ನೋಡುತ್ತದೆ, ಮೇಲ್ಭಾಗದಲ್ಲಿ ಶಿಖೆ. ಈ ಆಂಜನೇಯ ಸ್ವಾಮಿ ದೇವಾಲಯವು ಹಳೆಯ ದೇವರಗೆಣ್ಣೂರು ಗ್ರಾಮದ ಅಗಸಿ ಬಳಿ ಸಿಗುತ್ತದೆ. ಈ ಪುರಾತನ ದೇವವು ದ್ವಿಕೂಟ ಮಾದರಿಯ ದೇಗುಲವಾಗಿದೆ. 2 ಗರ್ಭಗೃಹಗಳು, ತೆರೆದ ಅಂತರಾಳ ಮತ್ತು ನವರಂಗವನ್ನು ಈ ದೇವಸ್ಥಾನವು ಒಳಗೊಂಡಿದೆ. ಒಂದು ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇನ್ನೊಂದರಲ್ಲಿ ನಂದಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ನೀವೆಲ್ಲ ನೋಡಿರ್ತೀರಿ, ಬೇಲೂರು ಹಳೆಬೀಡು ಅಂದಾಗ ತಕ್ಷಣ ನೆನಪಾಗೋದು ಚೆನ್ನಕೇಶವ ದೇವಾಲಯ, ಜಕಣಾಚಾರ್ಯ ನೆನಪಾಗ್ತಾನೆ. ಆದರೆ ನಮ್ಮೂರಲ್ಲಿ ಕೂಡ ಒಂದು ಚೆನ್ನಕೇಶವ ಇದೆ ಅನ್ನಲಿಕ್ಕೆ ನಾವು ಇತಿಹಾಸ ಪುಟಗಳನ್ನು ಹುಡುಕ್ತಾ ಹೋದೆವು. ಕೇವಲ ಬೇಲೂರು ಹಳೆಬೀಡದಲ್ಲಿ ಮಾತ್ರ ಇದ್ದಾನ ಅನ್ನೋದು ನಮ್ಮ ಒಂದು ಇತಿಹಾಸ ಪುಟಗಳನ್ನು ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ನಿಡೋಣಿ ಗ್ರಾಮದ ಒಂದು ಅದ್ಭುತ ಚೆನ್ನಕೇಶವ ದೇವಾಲಯ. ಕ್ರಿಸ್ತಶಕ 1171ರಲ್ಲಿ ನಿರ್ಮಾಣದಂಥ ಆ ದೇವಸ್ಥಾನ ಇಷ್ಟು ಮನೋಹರಕ್ಕಾಗಿ ಮತ್ತು ನಾಜೂಕಾಗಿ ಅಷ್ಟು ಕೆತ್ತನೆಯ ಕಂಠಿಹಾರಗಳನ್ನು, ದಶಾವತಗಳನ್ನು ಕೆತ್ತನೆ ಮಾಡಿ ಅವನು ಜಕಣಾಚಾರ್ಯ ನಿರ್ಮಾಣ ಮಾಡಿದ. ಹಾಗೆ ಇಲ್ಲಿ ಕೂಡ ನಮ್ಮ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಿಂದ ನಾವು ಸ್ವಲ್ಪ ದೂರ ಬಂದರೆ ಈ ಕೃಷ್ಣಾ ನದಿ ತಟದಲ್ಲಿರುವಂಥ ದೇವರಗೆಣ್ಣೂರು ಗ್ರಾಮದಲ್ಲಿ ಇವತ್ತು ಸುಮಾರು ವರ್ಷದ 8 ತಿಂಗಳು ಈ ನದಿಯಲ್ಲಿ ಮುಳುಗಡೆ ಆಗುತ್ತೆ. ಹೀಗಾಗಿ ಈ ಗ್ರಾಮವನ್ನು ತೊರೆದು ಹೊಸ ದೇವಗೆಣ್ಣೂರು ಆಯಿತು. ಆದರೆ ಇಲ್ಲಿ ಪುರಾತನ ಚೆನ್ನಕೇಶವ ದೇವಾಲಯ ಇತ್ತು ಅನ್ನಲಿಕ್ಕೆ ಶಾಸನಗಳನ್ನು ನಿಮಗೆ ತೋರಿಸ್ತೀವಿ. ಹೀಗಾಗಿ ಇದೊಂದು ಚೆನ್ನಕೇಶವ ಅನ್ನೋದು ಆಗುತ್ತೆ. ಹಾಗೆ ಈ ಜಕಣಾಚಾರ್ಯ ಮತ್ತೆಲ್ಲಿ ಕಟ್ಟಿದ ಅನ್ನೋದು ನಮಗೆ ಕುತೂಹಲ ತಣಿಸಲಿಕ್ಕೆ ನಮಗೆ ಹುಡುಕ್ತಾ ಹೋದಾಗ ಹಾಗೆ ನಾವು ಹೋದಾಗ ನಾವು ಕೊಲ್ಲಾರ ನೋಡ್ತೀವಿ. ಈಗ ತಾಲೂಕಾಗಿದೆ, ಮೊಸರಿಗೆ ಫೇಮಸ್ಸು ಮತ್ತು ಪ್ರಸಿದ್ಧಿ ಪಡೆದಿದೆ. ಹಾಗೆ ಮೀನುಗಾರಿಕೆಗೆ ಪ್ರಸಿದ್ಧಿ ಪಡೆದಂಥ ಕೊಲ್ಲಾರದಿಂದ ನೀವು 5 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಸಿಗೋದು ಈಶ್ವರ ದೇವಸ್ಥಾನ ಸಿಗುತ್ತೆ. ಹಳೆ ಬಳತಿ ಗ್ರಾಮದಲ್ಲಿ ನೀವು ಒಳಗಡೆ ಹೋದರೆ ಅದು ಸುಮಾರು ವರ್ಷದ ಪೂರ್ತಿ ಎಲ್ಲ ಒಳಗಡೆ ಇರುತ್ತೆ. ಅದನ್ನು ಸ್ಥಳಾಂತರ ಮಾಡಿ ಮತ್ತೆ ಹೊಸ ಈಶ್ವರ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ ಹಳೆಯ ಸಂಜೀವಿನ ಏಕೈಕ ಮೂರ್ತಿ ಯಾವುದಿದ್ರೆ ಅಲ್ಲಿ ನಮ್ಮ ಬಳತಿ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಸಂಜೀವನ ಮೂರ್ತಿ. ಹಾಗೆ ಸರಸ್ವತಿಯನ್ನು ಬೆರಳುಗಳನ್ನು, ಉಗುರುಗಳನ್ನು, ತಂತಿಗಳನ್ನು ಕೂಡ ಮೀಟುವಂಥ ಅದ್ಭುತ ಕೆತ್ತನೆ ಮಾಡಿದವರು ಏಕೈಕ ಶಿಲ್ಪಿ ಈ ನಮ್ಮ ಜಗತ್ತಿನಲ್ಲಿ ಯಾರಿದ್ರೆ ಜಕಣಾಚಾರ್ಯ. ಹೀಗಾಗಿ ಸ್ಥಳೀಯರು ಅದಕ್ಕೆ ಸಹಾಯ ಸಹಕಾರ ಮಾಡಿದರು. ಇಲ್ಲಿ ಶಾಸನವನ್ನು ರಕ್ಷಣೆ ಮಾಡಿದರು. ಯಾಕೆ ರಕ್ಷಣೆ ಮಾಡಿದ್ರು ಅಂದರೆ ಪದೇ ಪದೇ ಮುಳುಗಡೆ ಆದ್ಮೇಲೆ ಇಡೀ ಗ್ರಾಮವೇ ತೊರೆದು ಹೊಸ ದೇವರಗೆಣ್ಣೂರಿಗೆ ಶಿಫ್ಟ್ ಆದಮೇಲೆ ಹಲವಾರು ನಿಧಿಗಳ್ಳರು ಬರ್ತಾ ಇದ್ದಾರೆ. ಈಗ ಮಾತ್ರ ಬರಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಸ್ಥಳೀಯರು ಇದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದು ನಿಧಿ ಅದು ಕನಸಿನ ಮಾತು, ಮತ್ತು ಅದು ಎಲ್ಲ ಸುಳ್ಳ ಊಹಾಪೋಹಗಳಿಗೆ ಎಡೆ ಮಾಡಿ ಕೊಡಬೇಡ್ರಿ. ಇಲ್ಲಿ ಬರಲಿಕ್ಕೆ ನಿಮಗೆ ಯಾವುದೂ ಜಾಗೃತರಾಗಿರಿ. ಕೇವಲ ದೇವಸ್ಥಾನ ನೋಡಲಿಕ್ಕೆ ಮಾತ್ರ ಬಂದರೆ ಇಲ್ಲಿ ಅವಕಾಶ ಇದೆ ನಿಮಗೆ. ಇಲ್ಲಿನ ಯುವ ಪಡೆ ಅಂದರೆ ಯುವಕರು ಇದನ್ನು ಕಾಳಜಿ ವಹಿಸಿ ಇಲ್ಲಿನ ಶಾಸನವನ್ನು ಹೊಸ ದೇವರಗೆಣ್ಣೂರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ನೀವು ಇಲ್ಲಿ ಬಂದಾಗ ನೋಡ್ಬೋದು. ಈಗ ಬೇಸಿಗೆ ಟೈಮ್ದಲ್ಲಿ ನೋಡಲಿಕ್ಕೆ ನಿಮ್ಗೆ ಸಿಗುತ್ತೆ. ಈಗಾಗಲೇ ಯುವ ಪಡೆ ಇದಕ್ಕೆಲ್ಲ ರಕ್ಷಣೆಗಾಗಿ ನಿಂತ್ಕೊಂಡಿದೆ. ಅವರಿಗೆ ನಾವು ಕೋಟಿ ನಮಸ್ಕಾರ ಹೇಳಬೇಕು. ಯಾಕಂದರೆ ಈ ದುರ್ಗಮವಾದ ಕಂಠಗಳಲ್ಲಿ ಬೆಳೆದ ನಿಂತಹ ಹಳೆ ಒಂದು ದೇವರಗೆಣ್ಣೂರ ರಕ್ಷಣೆ ಮಾಡಲಿಕ್ಕೆ ಯುವ ಪಡೆ ನಿಂತಿದೆ. ಈ ದೇವಸ್ಥಾನ ಬಹುಶಃ ಒಂದು ಹೊಳೆ ನೀರು ತುಂಬೋದ್ರಿಂದ ಬರಲು ಕಷ್ಟ ಆಗ್ತದೆ. ಯಾರಾದರೂ ಗ್ರಾಮಸ್ಥರು ಅಥವಾ ಯಾರಾದರೂ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅಥವಾ ಈ ಊರಿನ ಈ ಒಂದು ಪುರಾತನ ಕೇಶವ ಮೂರ್ತಿಯನ್ನು ಅಥವಾ ಸ್ಥಳಾಂತರ ಮಾಡಿದರೆ ಬಂದಂಥ ಪ್ರವಾಸಿಗರಿಗೆ ಅಥವಾ ಒಂದು ಇತಿಹಾಸ ಅಧ್ಯಯನಕಾರರಿಗೆ ಒಂದು ಅನುಕೂಲ ಆಗ್ತದೆ. ಸಂಬಂಧಪಟ್ಟ ಇಲಾಖೆಯವರು ಕೇಳೋದಷ್ಟೇ,
ಈ ಗುಡಿ ರಕ್ಷಣೆ ಮಾಡಿ, ಜೊತೆಗೆ ಈ ಒಂದು ಮೂರ್ತಿಯನ್ನು ಸುರಕ್ಷಿತವಾಗಿ ಇಡಿರಿ ಅಥವಾ ಸ್ಥಳಾಂತರ ಮಾಡಿರಿ. ಈ ಒಂದು ಒಳ್ಳೆಯ ಜಾಗ ಮಾಡಿಕೊಟ್ರೆ ಇತಿಹಾಸ ಆಸಕ್ತರಿಗೆ ಒಂದು ಭಾಳ ಒಂದು ಅನುಕೂಲವಾದಂಥ ಒಂದು ಮಹೋಪಕಾರ ಮಾಡ್ದಂಗೆ ಆಗುತ್ತೆ. 2 ಗರ್ಭಗೃಹದ ದ್ವಾರಗಳು ಅಲಂಕಾರಿಕ ಪಟ್ಟಿಕೆಗಳಿಂದ ಕೂಡಿದ್ದು, ಲಲಾಟದಲ್ಲಿ ಗಣಪತಿಯ ಉಬ್ಬು ಶಿಲ್ಪಗಳನ್ನು ಕಂಡರಿಸಲಾಗಿದೆ. ನವರಂಗದಲ್ಲಿ ಕಲ್ಯಾಣ ಚಾಲುಕ್ಯರ ಶೈಲಿಯ 4 ಕಂಬಗಳಿವೆ. ಶಾಸನೋಕ್ತ ಕೇಶವನ ಮೂರ್ತಿಯನ್ನು ನವರಂಗದಲ್ಲಿ ಇಡಲಾಗಿದ್ದು ಭವ್ಯವಾಗಿದೆ. ನಿಂತ ಭಂಗಿಯಲ್ಲಿರುವ ಕೇಶವನ ಮೂರ್ತಿಯು ಕೀರ್ತಿಮುಖದ ತೋರಣವನ್ನು ಹೊಂದಿದ್ದು, ಕೆಳಭಾಗದಲ್ಲಿ ಗರುಡ, ಗಣಗಳ ಕೆತ್ತನೆಗಳು ಕಂಡುಬರುತ್ತವೆ. ಈ ನವರಂಗದ ಗೋಡೆಯಲ್ಲಿ ಹನುಮಂತನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದನ್ನು ಗ್ರಾಮಸ್ಥರು ಗುರುತಿಸುವುದು ಹನುಮಂತ ದೇವರ ಮಂದಿರವೆಂದೇ. ಹೊರಭಿತ್ತಿಯಲ್ಲಿ ಅಧಿಷ್ಠಾನ ಭಾಗ ಮಾತ್ರ ಪ್ರಾಚೀನವಾಗಿದ್ದು, ಭಿತ್ತಿಯ ಮೇಲಿನ ಭಾಗವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಬಬಲೇಶ್ವರ ಗ್ರಾಮದಲ್ಲಿ ಅಥವಾ ಬಾಗೇವಾಡಿ ಸೀಮಿತ ಪ್ರದೇಶದಲ್ಲಿ ಕೇಶವ ಅಥವಾ ವಿಷ್ಣುವಿನ ದೇವಾಲಯಗಳು, ಅಂದರೆ ವೈಷ್ಣವರಿಗೆ ಸಂಬಂಧಿಸಿದ ದೇವಾಲಯಗಳು, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವುದು ಕಂಡುಬರುತ್ತವೆ. ನಿಡೋಣಿ ಗ್ರಾಮದಲ್ಲಿ ಜನಾರ್ದನ ಹಾಗೂ ಕೇಶವ ದೇವಾಲಯ ಉಲ್ಲೇಖವಿದ್ದು, ಸದ್ಯ ಕೇಶವ ಮೂರ್ತಿಯನ್ನು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರುವುದು ಕಾಣ್ತೇವೆ. ಅದರಂತೆ ಬಾಗೇವಾಡಿಯಲ್ಲಿ ಶಾಸನ ಉಲ್ಲೇಖವಿದ್ದು, ಇಂಗಳೇಶ್ವರ ಹಾಗೂ ಮುತ್ತಗಿ ಮನಗೋಳಿ ಗ್ರಾಮದಲ್ಲಿಯೂ ಕೇಶವನ ದೇವಾಲಯ ಉಲ್ಲೇಖ ಬರುತ್ತದೆ. ಈಗ ಇಂಗಳೇಶ್ವರ ನಾರಾಯಣ ದೇವಾಲಯ ಹಾಗೂ ಮುತ್ತಗಿಯಲ್ಲಿ ಕೇಶವನ ದೇವಾಲಯ ಕಾಣಬಹುದು. ಅದರಂತೆ ಕೃಷ್ಣಾ ನದಿಯ ಅತ್ತ ಕಡೆ ಬಾಡಿಗದಲ್ಲಿ ಕೇಶವ ದೇವಾಲಯ ಬಹಳ ಪ್ರಸಿದ್ಧಯಾಗಿದೆ. ಕಾರಜೋಳ ಗ್ರಾಮದಲ್ಲಿಯೂ ಕೇಸವಯ್ಯ ಎಂದು ಕೇಶವನ ದೇವಸ್ಥಾನ ಇದೆನ್ನುವುದನ್ನು ಗ್ರಾಮದಲ್ಲಿ ಸಿಕ್ಕಿರುವಂತಹ ಶಾಸನ ಉಲ್ಲೇಖಿಸುತ್ತದೆ. ಈಗ ನಾವು ದೇವಗಣ್ಣನ ಕೇಶವ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಿ ಈಗ ಮರಳಿ ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯ ಹೇಳೋದು ಮರೆತೆ, ಪ್ರಾಚೀನ ಕಾಲದಲ್ಲಿ ಕೃಷ್ಣಾ ನದಿ ನಮಗೊಂದು 50 ಮೀಟರ್ ಅಂತರದಲ್ಲೇ ಇದೆ. ಇದನ್ನು ನಾವು ಕೃಷ್ಣವೇಣ ಅಂತ ಕರಿತೀವಿ. ಕೃಷ್ಣವೇಣಿ ಅಂತೇಳಿ ಇದಕ್ಕೆ ಕರಿತಾಯಿದ್ರು. ಆ ನದಿಯ ತಟದಲ್ಲಿ ದೇವಗಣ್ಣವರು, ಆ ಕಡೆ ನೋಡ್ತಾ ಇದ್ರೆ ಕೋಲಾರ, ಬಾಡಿಗೆ ಎಲ್ಲ, ಮತ್ತು ಇನ್ನು ಕಾರಜೋಳು, ಆಮೇಲೆ ನಿಡೋಣಿ, ಇಲ್ಲೆಲ್ಲ ನಾವು ಕೇಶವ ದೇವಸ್ಥಾನನ ಕಾಣ್ತೀವಿ. ಜೊತೆಗೆ ಬಾಗೇವಾಡಿ ತಾಲೂಕಿನ ಮತ್ತೊಂದು ಆ ಭಾಗದಲ್ಲಿ ಬಾಗೇವಾಡಿ ಇತ್ತು. ಆಮೇಲೆ ಮುತ್ತಿಗೆ ಹಾಗೂ ಇಂಗಳೇಶ್ವರದಲ್ಲಿ ನಾವು ಕೇಶವ ಅಥವಾ ನಾರಾಯಣ ದೇವಸ್ಥಾನ, ಈ ವೈಷ್ಣವ ದೇವಸ್ಥಾನಗಳನ್ನು ಕಾಣ್ತೀವಿ. ಬಹುಶಃ ಇದೊಂದು ಪ್ರಾಚೀನ ಕಾಲದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೈಷ್ಣವ ದೇವಸ್ಥಾನ ನಿರ್ಮಾಣ ಆಗಿದೆ. ಇದು ಪುರಾತನ ದೇವಸ್ಥಾನ ಹಿಂಭಾಗದಲ್ಲಿ ಇದು ಹೊರಭಿತ್ತಿಯಲ್ಲಿ ನೋಡ್ತಾ ಇದ್ದೀವಿ. ಚಾಲುಕ್ಯ ಶಿಲ್ಪ ಒಂದು ಶೈಲಿ ಒಂದು ಕಟ್ಟಡವನ್ನು ಇಲ್ಲಿ ಕೆಲವು ಅಧಿಷ್ಠಾನ ಇದೆ. ಮೇಲ್ಭಾಗದಲ್ಲಿ ಹೊಸ ಕಟ್ಟಡ ಕಟ್ಟಿಕೊಂಡಿದ್ರು. ಈಗ ನದಿ ಬಂದು ಮುಳುಗಿದ್ದರಿಂದ, ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಈ ಹಳೆಯ ದೇವಗಣ್ಣರು ಮುಳುಗಿದ್ದರಿಂದ ಹೊಸ ದೇವಗಣ್ಣರು ಒಂದು 10 ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ಅಂತರದಲ್ಲಿ ಮರು ನಿರ್ಮಾಣ ಆಗಿದೆ. ಎಲ್ಲನೂ ಆ ಕಡೆ, ಈಗೆಲ್ಲ ವಸತಿ ಎಲ್ಲ ಆ ಕಡೆ ಹೋಗಿದೆ. ಹೀಗಾಗಿ ಇದು ವರ್ಷದಲ್ಲಿ 2 ತಿಂಗಳು ಬೇಸಿಗೆಯಲ್ಲಿ ಮಾತ್ರ ಇಲ್ಲಿ ಜನ ಬರ್ತಾರೆ. ಉಳಿದ ದಿನ ನದಿಯಲ್ಲಿ ಮುಳುಗಡೆ ಆಗ್ತದೆ. ಚಳಿಗಾಲದಲ್ಲಿ ಸ್ವಲ್ಪ ದಾರಿ ಬರ್ತದೆ. ಹೀಗಾಗಿ ವರ್ಷದಲ್ಲಿ ಒಂದು 2ರಿಂದ 3 ತಿಂಗಳು ಮಾತ್ರ ನಾವು ಈ ದೇವಸ್ಥಾನ ದರ್ಶನ ಮಾಡ್ಬೋದು. ಹೀಗಾಗಿ ಯಾರು ಆಸಕ್ತಿ ಇದ್ದೀರಿ, ಇತಿಹಾಸ ಆಸಕ್ತರು, ಇಲ್ಲಿ ಬಂದು ನೀವು ಬೇಸಿಗೆಯಲ್ಲಿ ಬಂದು ಇಲ್ಲಿ ನೋಡ್ಬೋದು. ಪುರಾತನವಂಥ ಕೇಶವ ಮೂರ್ತಿ ಇದೆ. ಹಾಗೆ ವಿಶಿಷ್ಟವಾದಂಥ ಒಂದು ಆಂಜನೇಯ ಸ್ವಾಮಿಯನ್ನು ನಾವು ನೋಡ್ತೀವಿ. ಭಾಳ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿದರೆ ತುಂಬ ಒಳ್ಳೆಯದಾಗ್ತಂಥ ಒಂದು ಸ್ಥಳೀಯರ ನಂಬಿಕೆ ಇದೆ. ಹೀಗಾಗಿ ಯಾರು ಇತಿಹಾಸ ಆಸಕ್ತರು ಇದ್ದೀರಿ, ಅವರು ಬೇಸಿಗೆಯಲ್ಲಿ ಬಂದರೆ ಈ ಒಂದು ಅನಾಯಾಸವಾಗಿ ಪ್ರಯಾಸ ಇಲ್ಲದೆ ಇಲ್ಲಿ ದರ್ಶನ ಮಾಡ್ಬೋದು. ಹಾಗೂ ನಾವು ಲಕ್ಷ್ಮೀ ಗುಡಿ ದರ್ಶನವನ್ನು ಬೇಸಿಗೆಯಲ್ಲಿ ಕೂಡ ಮಾಡಬಹುದು.